ಇನ್ನು ಕೊಪ್ಪಳದಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥ ರಾಜಕೀಯಕ್ಕೆ ಕಾರಣವಾಗಿದ್ದಂತಹ ಗವಿ ಸಿದ್ದಪ್ಪ ಕೊಲೆ ಕೇಸ್ಗೆ ದೊಡ್ಡ ಮಟ್ಟದ ಒಂದು ಟ್ವಿಸ್ಟ್ ಸಿಕ್ಕಿಬಿಟ್ಟಿದೆ. ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಮೃತನ ವಿರುದ್ಧವೇ ಫೋಕ್ಸೋ ಕೇಸ್ ದಾಖಲಾಗಿದೆ. ಮೃತನ ವಿರುದ್ಧ ಫೋಕ್ಸೋ ಕೇಸ್ ದಾಖಲು ಮಾಡ್ಕೊಂಡು ಏನು ಮಾಡ್ತಾರೋ ನಂಗೆ ಗೊತ್ತಿಲ್ಲ, ಇಸ್ ಸೆಕೆಂಡರಿ ಕ್ವಶನ್. ಬಟ್ ಕೊಪ್ಪಳ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದೀಗ ಫೋಕ್ಸೋ ಕಾಯ್ದೆ ಪೊಲೀಸ್ ಠಾಣೆಗೆ ದೂರು ನೀಡಿರುವಂತಹ ಅಪ್ರಾಪ್ತೆಯ ತಾಯಿ ಗವಿ ಸಿದ್ದಪ್ಪ ಸೇರಿದಂತೆ 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಮೃತ ಗವಿ ಸಿದ್ದಪ್ಪನ ವಿರುದ್ಧವಾಗಿ ಗವಿ ಸಿದ್ದಪ್ಪನ ತಂದೆ ನಿಂಗಜ್ಜ, ತಾಯಿ ದೇವಮ್ಮ, ಸಹೋದರಿ ಅನ್ನಪೂರ್ಣ ವಿರುದ್ಧ ದೂರು ದಾಖಲಾಗಿದೆ. ಕೊಪ್ಪಳದಲ್ಲಿ ಹಿಂದೂ ಯುವಕ ಗವಿ ಸಿದ್ದಪ್ಪ ಕೊಲೆ ಕೇಸ್ಗೆ ಒಂದು ರೀತಿಯ ವಿಚಿತ್ರವಾದ ಟ್ವಿಸ್ಟ್ ಸಿಕ್ಕಿಬಿಟ್ಟಿದೆ. ಸತ್ತಿರುವಂತ ಗವಿ ಸಿದ್ದಪ್ಪ ಮಸೀದಿಯ ಎದುರಿಗೆ ಈತನ ಕೊಲೆ ಮಾಡಲಾಗಿತ್ತು. ಸತ್ತಿರುವಂತ ಗವಿ ಸಿದ್ದಪ್ಪನ ವಿರುದ್ಧವಾಗಿ ಫೋಕ್ಸೋ ಕಾಯ್ದೆಯನ್ನ ಜಾರಿ ಮಾಡಲಾಗಿದೆ. ಐ ಡೋಂಟ್ ನೋ ಸತ್ತಿರುವ ಹೆಣಕ್ಕೆ ಫೋಕ್ಸೋ ಅದು ಹೆಂಗೆ ಹಾಕ್ತಾರೆ ಅಂತ ಹೇಳಿ, ಬಟ್ ಸ್ಟಿಲ್ ಅದು ಮಾಡಲಾಗಿದೆ. ರಾಜಕೀಯ ಜಟಾಪಟಿಗೆ ಕಾರಣವಾಗಿತ್ತು ಗವಿ ಸಿದ್ದಪ್ಪ ಕೊಲೆ. ಬಹಳ ಚರ್ಚೆಗಳಾಗಿತ್ತು. ಇನ್ನು ಇದೇ ವಿಚಾರದ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ ನನ್ನ ಜೊತೆ ಶುಕ್ರಾಜ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಏನಿದು ಫೋಕ್ಸೋ ಕಾಯ್ದೆ? ಇದೇನೋ ಹಿಂದೂ ಮುಸ್ಲಿಂ ಅಂತೆಲ್ಲ ಹೇಳಲಾಗ್ತಾ ಇತ್ತಲ್ಲ, ಈ ಫೋಕ್ಸೋ ಕಾಯ್ದೆ ಹೆಂಗೆ ಬಂತು, ಯಾವ ರೀತಿ ಆಯಿತು ಅಂತ ಹೇಳಿ ಶುಕ್ರಾಜ್, ಯಾವ ರೀತಿಯಲ್ಲಿ ಫೋಕ್ಸೋ ಕಾಯ್ದೆಯನ್ನ ಜಾರಿಗೊಳಿಸಲಾಯಿತು ಅಂತ? ಕೆಲ ದಿನಗಳ ಹಿಂದೆ ಅಷ್ಟೇ ಗವಿಸಿದ್ದಪ್ಪನ ಹತ್ಯೆ ಆಗಿತ್ತು. ಆದ್ರೆ ಗವಿಸಿದ್ದಪ್ಪನ ಹತ್ಯೆ ಆದಾಗಿನಿಂದ ಒಂದಲ್ಲ ಒಂದು ಈ ಒಂದು ಕೊಲೆಗೆ ಟ್ವಿಸ್ಟ್ ಸಿಗ್ತಾ ಇರತಕ್ಕಂಥದ್ದು ನಾವು ಮೊದಲಿಗೆ ನೋಡೋದಾದ್ರೆ, ಮೊದಲಿಗೆ ಈತ ಹತ್ಯೆ ಆದ ತಕ್ಷಣ ಪೊಲೀಸರಿಗೆ ಡೈರೆಕ್ಟ್ ಆಗಿ ಬಂದು ಕೊಲೆ ಆರೋಪಿ ಏನಿದ್ದಾನೆ ಆತ ಸಲೆಂಡರ್ ಆಗಿದೆ. ಅದಾದ ನಂತರ ಇನ್ನೊಂದಿಷ್ಟು ಆರೋಪಿಗಳು ಇದ್ದಾರೆ ಅಂತಂದು ಏನು ವಿರೋಧ ಪಕ್ಷದ ನಾಯಕರು ಮತ್ತು ಬಿಜೆಪಿ ನಾಯಕರು ಆರೋಪ ಮಾಡಿದ್ರು. ಅದಾದ ನಂತರ SP ಅವರು ಇನ್ನೂ 3 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾಯ್ತು. ಇನ್ನು ಈ ಒಂದು ಕೊಲೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಮುಖ ಆರೋಪಿ ಅಂತ ಏನು ಹೇಳಲಾಗ್ತಿದೆ ಆ ಬಾಲಕಿಯನ್ನು ಕೂಡ ಅರೆಸ್ಟ್ ಮಾಡ್ಬೇಕನ್ನೋದು ಬಿಜೆಪಿ ನಾಯಕರ ಒಂದು ಹಕ್ಕೊತ್ತಾಯ ಆಗಿತ್ತು. ಅದು ಕೂಡ ಈ ಸದನದಲ್ಲಿ ಕೂಡ ಈ ಒಂದು ಕುರಿತಾಗಿ ಚರ್ಚೆಯನ್ನು ಕೂಡ ನಡೆದಿತ್ತು ಅಂತ ಹೇಳ್ಬೋದು. ಆದ್ರೆ ಇತ್ತೀಚೆಗೆ ಈ ಒಂದು ಪ್ರಕರಣಕ್ಕೆ ಭಾರಿ ತಿರುವು ಸಿಕ್ಕಂತ ಏನಪ್ಪಾ ಅಂತಂದ್ರೆ, ಏನು ಆ ಬಾಲಕಿ ತಾಯಿ ಇದ್ದಾರೆ, ಅವರು ಕೊಪ್ಪಳ DC ಕಚೇರಿ ಮುಂದೆ ಬಂದ್ಬಿಟ್ಟು ಒಂದು ಹೋರಾಟ ಮಾಡಿರ್ತಕ್ಕಂಥದ್ದು, ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಏನು ಈ ಒಂದು ಕೊಲೆ ಮೃತ ಆಗಿದ್ದಾನೆ ಗವಿಸಿದ್ದಪ್ಪ, ಆತ ನನ್ನ ಮಗಳಿಗೆ 2024 ನವೆಂಬರ್ 6ರಂದು ಅತ್ಯಾಚಾರ ಎಸಗಿದ್ದಾನೆ ಅನ್ನೋ ಒಂದು ಆರೋಪ ಇಟ್ಕೊಂಡು ಕೊಪ್ಪಳ DC ಕಚೇರಿ ಮುಂದೆ ಅವರು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಇದೀಗ ಅದೇ ಬಾಲಕಿ ತಾಯಿ ಹಸೀನಾ ಬೇಗಂ ಏನಿದ್ರೆ, ಅವರು ಕೊಪ್ಪಳ ಮಹಿಳಾ ಠಾಣೆಗೆ ಹೋಗ್ಬಿಟ್ಟು ಮೃತ ಮತ್ತು ಆತನ ಕುಟುಂಬಸ್ಥರ ವಿರುದ್ಧ ಈಗ ಪೋಕ್ಸೋ ಪ್ರಕರಣ ದಾಖಲು ಮಾಡಿರ್ತಕ್ಕಂಥದ್ದು. ನಿರಂತರವಾಗಿ ನನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಮೃತ ಗವಿಸಿದ್ದಪ್ಪನಿದ್ದಾನೆ, ಆತ ಮತ್ತು ಆತನಿಗೆ ಆತನಿಗೆ ಸಪೋರ್ಟಿವ್ ಆಗಿ ಅವರ ಕುಟುಂಬದವರು ಇದ್ರು ಅನ್ನೋ ಒಂದು ಕಾರಣಕ್ಕಾಗಿ ಅವ್ರ ಕುಟುಂಬದವರನ್ನು ಕೂಡ ಈ ಒಂದು ಪೋಕ್ಸೋ ಪ್ರಕರಣದಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಶುಕ್ರಾಜ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.